ಹಾಯ್ ಹಲೋ ಫ್ರೆಂಡ್ಸ್, ಇದು ಲಾಸ್ಟ್ ಮಿನ್ಲಾಗ್ನ ಕಂಟಿನ್ಯೂ ಮಿನ್ಲಾಗ್ ಆಗಿರುತ್ತೆ. ನಾನು ನನ್ನ ತಮ್ಮ ದೇವಸ್ಥಾನದಿಂದ ಬಂದ ತಕ್ಷಣ ಆಲ್ರೆಡಿ ನಮ್ಮ ಅಕ್ಕರಿಬ್ಬರು ಬಂದುಬಿಟ್ಟು ಅಡುಗೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಮನೆಯಲ್ಲಿ. ಆ್ಯಂಡ್ ನಾವು ಬಂದಂಗೆ ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ ಆಗಲ್ಲ ಅಲ್ವಾ, ಮತ್ತು ಅಡುಗೆ ಕೆಲಸ ಶುರು ಮಾಡ್ಕೊಂಡ್ವಿ. ಸೊ ಮಾಡ್ತಾ ಮಾಡ್ತಾ ನಮ್ಮ ದೊಡ್ಡಮ್ಮರು ಹರಿಹರದಿಂದ ಬಂದರು. ಅಲ್ಲಿಂದ ಮೋಜು ಮಸ್ತಿಗೇನು ಕಡಿಮೆ ಆಗಲಿಲ್ಲ. ಎಲ್ಲರೂ ಒಂದೇ ಹತ್ರ ಸೇರ್ಕೊಂಡಿರಂತ ಒಂದು ಇಬ್ಬರು ಮೂವರು ಸೇರ್ಕೊಂಡ್ರೆ ಕಡಿಮೆ ಮಾತಾಡ್ತಾರೆ ಹೆಣ್ಮಕ್ಳು ಅಂತಂದ್ರಲ್ಲಿ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ಮಾತು ಇರುತ್ತೆ, ಕಾಮಿಡಿನೂ ಇರುತ್ತೆ, ಎಲ್ಲ ಥರ ಹರಟೆ ತಲೆ ಹರಟೆ ಎಲ್ಲ ಇರುತ್ತೆ. ಸೊ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಕೊಂಡು ಕೊನೆಗೆ ರೊಟ್ಟಿ ಮಾಡಿಲ್ಲ ಅಂತ ಇದ್ರು. ಸೊ ರೊಟ್ಟಿನೂ ಮಾಡಿಕೊಂಡು ನಾನು ಕೋಸಂಬರಿ ಪಲ್ಯ ಮುಗಿಸ್ಬಿಟ್ಟು ಅಡುಗೆಗೆ ಕಂಪ್ಲೀಟ್ ಮಾಡಾಯಿತು. ನಾವು ಮಾಡಿದ್ದ ಅಡುಗೆ ಹಪ್ಳ, ಪಲ್ಯ, ಅನ್ನ, ಸಾಂಬಾರು ಮತ್ತು ಕರಿಗೆಡುಬು, ಕೋಸಂಬರಿ ಇದಿಷ್ಟ ಆಗಿತ್ತು ಅಡುಗೆ. ಇದು ಮುಗಿದ ತಕ್ಷಣ ಪೂಜೆಗೆ ಅಮ್ಮ ಮತ್ತು ಅಕ್ಕ ರೆಡಿ ಮಾಡ್ಕೊತಾ ಇದ್ರು. ಬಂದಂಥ ಜೋಗಮ್ಮರ ಕಾಲಿಗೆಲ್ಲ ನೀರು ಹಾಕಿಬಿಟ್ಟು ಒಳಗೆ ಕರ್ಕೊಂಡ್ಬಿಟ್ಟು ಪೂಜೆ ಸಾಮಾನ ರೆಡಿ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಒಂದೊಂದೇ ನಿಧಾನಕ್ಕೆ ಶಾಂತಿಯಿಂದ ಎಲ್ಲ ದೇವ್ರ ಕಾರ್ಯಗಳನ್ನೂ ಮುಗಿಸ್ತಾ ಮನೆ ಮಗನ ಕೈಯಲ್ಲೇ ಪೂಜೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ನನ್ನ ತಮ್ಮ ಎಲ್ಲ ಪಡ್ಲಿಗಳಿಗೂ ಪೂಜೆ ಮಾಡಿಬಿಟ್ಟು ಕೊನೆಗೆ ಎಲ್ರಿಗೂ ಊಟ ನೀಡೋಕ್ಕೆ ಶುರು ಮಾಡಿದ್ವಿ. ಎಲ್ಲರದ್ದು ಊಟ ಮುಗಿಸಿ ಎಲ್ಲರೂ ಊಟ ಮಾಡಿ ಕೊನೆಗೆ ಊಟ ಮಾಡೋಕೆ ಕೂತ್ಕೊಂಡಿದ್ದು ನಾವು. ಊಟ ಎಲ್ಲ ಮುಗಿಸೋಷ್ಟೊತ್ತಿಗೆ ಕಡೆಗೆ 12 ಗಂಟೆ ಆಗೋಯ್ತು.